ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲ ಹೇಗಿದೆ ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಈ ದಿನ ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 1ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಇರುವಂಥ ದಿನ. ಈ ಹುಣ್ಣಿಮೆ ಈ ದಿನ ರಾತ್ರಿ 4:05 ಇರಲಿದೆ. ನಂತರ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ರಾತ್ರಿ 12:35 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವ ಕರ್ಣವಿಷ್ಟಿ ಅಥವಾ ಭದ್ರೆ. ಇದು ಈ ದಿನ ಸಂಜೆ 4:45 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ಬೆಳಗ್ಗೆ 10:18 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:58 ಸಂಜೆ 6:25 ಗುಳಿಕ ಕಾಲ ಈ ದಿನ ಅಪರಾಹ್ನ 3:31 ಸಂಜೆ 4:58 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:37 ಮಧ್ಯಾಹ್ನ 2:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:33 ಸಂಜೆ 5:16 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:19 ರಾತ್ರಿ 7:28 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:19. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಈ ಆಡಳಿತವನ್ನು ರಾಜನೀತಿಯನ್ನು ನಡೆಸ್ತಾ ಇರುವಂಥ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ದಿನ ಆರಂಭ ಮಾಡಿದ್ರೆ, ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ರವಿಯನ್ನು ಸರ್ಕಾರಕ್ಕೆ ಕಾರಕ ಅಂತಾರೆ. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಅನುಕೂಲ ಇದೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಇರುವಂಥ ಅಧಿಕಾರಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭಗಳಿದೆ. ಇನ್ನು ರವಿಯನ್ನು ಪಿತೃಕಾರಕ, ಪುತ್ರಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಮನೆಯಲ್ಲಿ ಈ ದಿನ ತಂದೆ ಮತ್ತು ಮಕ್ಕಳಿಗೆ ಒಂದು ಒಳ್ಳೆಯ ತಿಳುವಳಿಕೆ ಬರುತ್ತೆ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಹಾಗೆ ಈ ರವಿ ಧರ್ಮಕ್ಕೆ, ಕೀರ್ತಿಗೆ, ಆಕರ್ಷಣೆಗೆ, ಆರೋಗ್ಯಕ್ಕೆ ಕಾರಕನಾಗಿರುವಂಥವನು.
ಹಾಗಾಗಿ ಈ ಕ್ಷೇತ್ರಗಳಲ್ಲೂ ಕೂಡ ಈ ದಿನ ನಿಮ್ಮ ಒಂದು ಪ್ರಯತ್ನ ಮುಂದುವರಿಯುವಂಥದ್ದು ಇದೆ. ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸುವಂಥ ಅವಕಾಶಗಳು ಕೂಡ ಈ ದಿನ ಬರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅನುಕೂಲ ಇರುವಂಥ ಸಂದರ್ಭ ಇದೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಏಕೆಂದರೆ ಈ ದಿನ ಇರುವಂಥ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲವನ್ನು ತರುವಂಥ ಸಂದರ್ಭದಲ್ಲಿದೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:33 ಮಧ್ಯಾಹ್ನ 12:31 ಇನ್ನು ಸಂಜೆ 6:17 ರಾತ್ರಿ 7:19 ಹಾಗೆ ರಾತ್ರಿ 1:33 ರಾತ್ರಿ 2:36 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ಯಾವುದೇ ಚಟುವಟಿಕೆಗಳು ಶನಿ ಹೋರದಲ್ಲಿ ಆರಂಭ ಆದರೆ ಅದು ತುಂಬ ನಿಧಾನವಾಗಿ ಸಾಗುತ್ತೆ. ಆರಂಭ ಆಗುವಂಥದ್ದೇ ತಡ. ಏಕೆಂದರೆ ಆರಂಭಿಕವಾಗಿರುವಂಥ ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ, ಅಡೆತಡೆಗಳು ಜಾಸ್ತಿ ಇರುತ್ತೆ, ಫಲಿತಾಂಶಗಳು ಬೇಗ ಬರಲ್ಲ. ಇದರಿಂದಲೇ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥದ್ದಾಗುತ್ತೆ. ಹಾಗಾಗಿ ತಾಳ್ಮೆ ಕೆಟ್ಟು ಕೆಲವರು ಆ ಕೆಲಸಗಳನ್ನೇ ಕೈ ಬಿಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಈ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕಲ್ಲಿನ ವ್ಯಾಪಾರಿಗಳಿಗೆ, ಕಬ್ಬಿಣದ ವ್ಯಾಪಾರಿಗಳಿಗೂ ಕೂಡ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ನಿಮ್ಮ ವ್ಯವಹಾರಗಳನ್ನು ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರದಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರ ಇದು ಏನಾದರೂ ಇದ್ದರೆ ಅದನ್ನು ಆದಷ್ಟು ಶನಿ ಹೋರದಲ್ಲಿ ಮಾಡಬೇಡಿ. ಹಾಗೆ ಈ ದಿನ ರಾಜಕಾರಣಿಗಳಿಗೂ ಕೂಡ ಶನಿ ಹೋರ ಚೆನ್ನಾಗಿಲ್ಲ. ಹಾಗಾಗಿ ನಿಮ್ಮ ಪ್ರಯಾಣವನ್ನಾಗಲಿ ನಿಮ್ಮ ಪ್ರಯತ್ನಗಳನ್ನಾಗಲಿ ಶನಿ ಹೋರದಲ್ಲಿ ಮಾಡಬೇಡಿ. ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ತುಂಬ ತಟಸ್ಥರಾಗುವಂಥದ್ದು ಉತ್ತಮ ಈ ಸಂದರ್ಭದಲ್ಲಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:36 ಬೆಳಿಗ್ಗೆ 11:33 ಇನ್ನು ಸಂಜೆ 5:19 ಸಂಜೆ 6:17 ಹಾಗೆ ರಾತ್ರಿ 12:31 ರಾತ್ರಿ 1:33 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಿಮಗೆ ಶುಭವಾದ ಫಲಿತಾಂಶವನ್ನು ತರುತ್ತೆ, ನಿಮಗೆ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಹುಣ್ಣಿಮೆ ಇರುವಂತಹ ದಿನ. ಇದನ್ನು ಮಾಘ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನು ಭಾರತ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗೆ ಈ ದಿನ ವಿಶೇಷವಾಗಿ ಹುಣ್ಣಿಮೆ ಇರೋದ್ರಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೆರವೇರಿಸುವಂಥದ್ದು ಕೂಡ ಇದೆ. ಕೆಲವು ದೇವಾಲಯಗಳಲ್ಲಿ ಸ್ವಾಮಿಯ ಪೂಜೆಯನ್ನು ಮಾಡ್ತಾರೆ, ಅದರಲ್ಲಿ ನೀವು ಭಾಗಿಗಳಾಗುವಂಥದ್ದು ಉತ್ತಮ. ಇನ್ನು ಈ ದಿನ ಮಾಘ ಸ್ನಾನ ಅಂತ್ಯ ಆಗುವಂಥ ದಿನ. ಈ ಹುಣ್ಣಿಮೆಯ ದಿನ ಮಾಘ ಸ್ನಾನವನ್ನು ಆಖೈರುಗೊಳಿಸುವಂಥ ದಿನ ಇದು. ಇನ್ನು ಈ ದಿನ ಪುಷ್ಯ ನಕ್ಷತ್ರ ಇದೆ, ರವಿವಾರ. ಹಾಗಾಗಿ ರವಿ ಪುಷ್ಯ ಯೋಗ ಇರುವಂಥ ಒಂದು ವಿಶೇಷವಾದ ದಿನ. ಈ ದಿನ ಬೆಳಿಗ್ಗೆ 6:46 ರಾತ್ರಿ 12:35 ಕೂಡ ರವಿ ಪುಷ್ಯ ಯೋಗ ಇರುತ್ತೆ. ಹಾಗಾಗಿ ಈ ದಿನ ನಾವು ಈ ರವಿ ಪುಷ್ಯ ಯೋಗದ ಮಹತ್ವ ಏನು, ಯಾವ ಯಾವ ಕಾರ್ಯಗಳನ್ನು ಆರಂಭ ಮಾಡ್ಬೋದು ಅನ್ನೋಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇದೆ. ಏಕೆಂದರೆ ಈ ದಿನ ಪುಷ್ಯ ನಕ್ಷತ್ರ ಇರುತ್ತೆ, ಭಾನುವಾರ. ಈ ಎರಡರ ಸಂಯೋಗ ಯಾವ ದಿನ ಬರುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದು ಕೂಡ ಈ ದಿನ ಬೆಳಿಗ್ಗೆ 6:46 ರಾತ್ರಿ 12:35 ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಂದರ್ಭ. ಹಾಗಾಗಿ ಇಲ್ಲಿ ಕೆಲವು ದುಷ್ಟ ಕಾಲಗಳನ್ನು ಬಿಟ್ಟರೆ, ಅಂದರೆ ಈ ರಾಹುಕಾಲ, ಯಮಗಂಡ ಕಾಲ, ದುಷ್ಟ ಮುಹೂರ್ತ ಇತ್ಯಾದಿಗಳನ್ನು ಬಿಟ್ಟರೆ ಉಳಿದ ಸಂದರ್ಭಗಳಲ್ಲಿ ನೀವು ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಲಾಭದ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ
9:55 10:36 ಲಾಭದ ಸಮಯ ಇದು. ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ನೀವು ಚಾಲೂ ಮಾಡಿದ್ರೆ ಅತ್ಯಂತ ಲಾಭ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಮಧ್ಯಾಹ್ನ 2:02 ಅಪರಾಹ್ನ 3:25 ಶುಭ ಸಮಯ. ಹಾಗಾಗಿ ಈ ದಿನ ಒಂದು ಕಡೆ ಲಾಭದ ಸಮಯ, ಮತ್ತೊಂದು ಕಡೆ ಶುಭ ಸಮಯ ಇರುವಂಥ ಸಂದರ್ಭ ಇದೆ. ಇದರಲ್ಲೂ ಕೂಡ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡ್ಬೋದು. ಹಾಗೆ ನಿಮಗೆ ಯಾವುದೋ ಪ್ರಮುಖವಾಗಿರುವಂಥ ಕೆಲಸ ಅನಿಸುತ್ತೋ, ಯಾವ ಸಂದರ್ಭ ನಿಮ್ಮ ಪ್ರಯಾಣಕ್ಕೆ ಅನುಕೂಲಕರವಾಗಿರುವಂಥ ಸಮಯ ಬೇಕು ಅನಿಸುತ್ತೋ, ಈ ಒಂದು ಲಾಭದ ಸಮಯದಲ್ಲಿ ಮತ್ತು ಈ ಶುಭದ ಸಮಯದಲ್ಲಿ ನೀವು ಆರಂಭ ಮಾಡಿ ಒಳ್ಳೆಯ ಫಲಗಳು ಕೂಡ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ ಯಾವ ಸಮಯ ನಿಮ್ಮ ಪ್ರಯಾಣಕ್ಕೆ, ನಿಮ್ಮ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೇವೆ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಪುಷ್ಯ ನಕ್ಷತ್ರ ಇದೆ, ರವಿವಾರ ಇದೆ. ಹಾಗಾಗಿ ಈ ದಿನ ರವಿ ಪುಷ್ಯ ಯೋಗ ಇರುವಂಥ ಒಂದು ಮಂಗಳಕರವಾಗಿರುವಂಥ ದಿನ. ಇಲ್ಲಿ ಪುಷ್ಯ ನಕ್ಷತ್ರ ಅತ್ಯಂತ ಶ್ರೇಷ್ಠವಾದಂತಹ ನಕ್ಷತ್ರ. ಇಲ್ಲಿ ಹೊಸ ಉದ್ಯಮವನ್ನು ಆರಂಭ ಮಾಡಲಿಕ್ಕೆ, ಹೊಸ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ, ಆಸ್ತಿ ಆಗಲಿ, ಚಿನ್ನ ಆಗಲಿ, ಒಡವೆ ವಸ್ತ್ರಗಳನ್ನಾಗಲಿ ಖರೀದಿ ಮಾಡಲಿಕ್ಕೆ ಶುಭಕರವಾಗಿರುವಂಥ ದಿನ ಇದು. ಏಕೆಂದರೆ ಕೆಲವೊಂದು ಗ್ರಹ ಮತ್ತು ನಕ್ಷತ್ರಗಳಿಂದ ರೂಪುಗೊಳ್ಳುವಂಥ ಯೋಗಗಳೇನಿದೆ, ಅದು ಶುಭ ಕಾರ್ಯಗಳನ್ನು ಮಾಡಿದ್ರೆ ಭವಿಷ್ಯದಲ್ಲಿ ಶುಭ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಅಂಥದ್ದೇ ಒಂದು ಮಂಗಳಕರವಾದಂಥ ಯೋಗ ಅಂತ ಹೇಳಿದ್ರೆ ಅದು ರವಿ ಪುಷ್ಯ ಯೋಗ. ಅಂದರೆ ಭಾನುವಾರದ ದಿನ ಪುಷ್ಯ ನಕ್ಷತ್ರ ಇದ್ದರೆ ಅದನ್ನು ರವಿ ಪುಷ್ಯ ಯೋಗದ ದಿನ ಅಂತ ಹೇಳಿ ಕರೀತಾರೆ. ಅಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರವಿ ಪುಷ್ಯ ಯೋಗವನ್ನು ಅತ್ಯಂತ ಮಂಗಳಕರವಾಗಿ ಇರುವಂಥ ಯೋಗ ಅಂತಲೇ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ರವಿ ಪುಷ್ಯ ಯೋಗ ವರ್ಷದಲ್ಲಿ ಕೆಲವು ನಿರ್ದಿಷ್ಟವಾದಂಥ ದಿನಗಳಲ್ಲಿ ನಡೆಯುವಂಥ ಅಪರೂಪದ ಘಟನೆ ಇದು. ಎಲ್ಲ ಸಂದರ್ಭಗಳಲ್ಲೂ ಕೂಡ ರವಿ ಪುಷ್ಯ ಯೋಗ ಅನ್ನುವಂಥದ್ದು ಬರಲ್ಲ. ಅಂದರೆ ರವಿವಾರವೇ ಪುಷ್ಯ ನಕ್ಷತ್ರ ಬರಲ್ಲ. ಹಾಗಾಗಿ ಇಲ್ಲಿ ಅತ್ಯಂತ ಮಂಗಳಕರವಾಗಿರುವಂಥ ಪುಷ್ಯ ನಕ್ಷತ್ರದ ಜೊತೆಯಲ್ಲಿ ರವಿವಾರ ಸೇರ್ಪಡೆಯಾಗಿರುವಂಥದ್ದು. ಹಾಗಾಗಿ ಈ ರವಿ ಪುಷ್ಯ ಯೋಗ ಈ ದಿನ ರೂಪುಗೊಳ್ತಾ ಇರುವಂಥ ಸಂದರ್ಭ. ಇಲ್ಲಿ ಈ ನಕ್ಷತ್ರವನ್ನು, ಪುಷ್ಯ ನಕ್ಷತ್ರವನ್ನು ಸಿಂಹಕ್ಕೆ ಹೋಲಿಸಿದ್ದಾರೆ. ಹಾಗಾಗಿ ಕಾಡಿನ ರಾಜ ಸಿಂಹ, ಪ್ರಾಣಿಗಳ ನಾಯಕ ಸಿಂಹ. ಹಾಗೆ ಪುಷ್ಯ ನಕ್ಷತ್ರ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ನಕ್ಷತ್ರ ಇದು. ಇದು ನಮ್ಮ ಕುಂಡಲಿಯಲ್ಲಿ ಇರುವಂಥ ದೋಷಗಳನ್ನು ಗುಣಪಡಿಸುವಂಥ ಒಂದು ಪ್ರಮುಖ ನಕ್ಷತ್ರ. ಅದರಲ್ಲೂ ಸಂಕ್ರಮಣದ ಸಂದರ್ಭದಲ್ಲಿ ಚಂದ್ರ 8ನೇ, 4ನೇ ಮತ್ತು 12ನೇ ಮನೆಯಲ್ಲಿ ಇದ್ದರೆ ಪುಷ್ಯಾಮೃತ ಯೋಗ ರೂಪುಗೊಳ್ಳುತ್ತೆ. ಆಗ ಕೈಯಲ್ಲಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಅದು ಪೂರ್ಣಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಕೆಲವರಿಗೆ ನೋಡಿ ಮುಟ್ಟಿದ ಕೆಲಸ ಬಹಳ ಬೇಗ ಮುಕ್ತಾಯ ಆಗುತ್ತೆ, ಬಹಳ ಬೇಗ ಫಲಿತಾಂಶ ಕೊಡುತ್ತೆ. ಕೆಲವರು ಆರಂಭ ಮಾಡುವಂಥ ಕೆಲಸ ಏನೋ ಒಂದು ಕಾರಣಕ್ಕೆ ಮಧ್ಯದಲ್ಲೇ ನಿಲ್ಲುವಂಥದ್ದಾಗುತ್ತೆ. ಆ ಕೆಲಸಕ್ಕೆ ಅಡ್ಡಿ ಆತಂಕಗಳು ಜಾಸ್ತಿ, ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಕೆಲಸ ಮುಂದುವರಿಯುತ್ತಾ ಇರುವಂಥ ಕ್ರಮವನ್ನು ನೋಡಿದ್ರೆ ಬೇಜಾರಾಗುತ್ತೆ. ಜಿಗುಪ್ಸೆಯಿಂದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಸಂದರ್ಭಗಳು ಕೂಡ ಬರುತ್ತೆ. ಆದರೆ ಈ ಪುಷ್ಯ ನಕ್ಷತ್ರದಂದು ಆರಂಭ ಆಗುವಂಥ ಕೆಲಸಗಳು ಬಹಳ ಯಶಸ್ವಿಯಾಗಿ ಮುನ್ನಡೆಯುತ್ತೆ. ಹಾಗೆ ಈ ಪುಷ್ಯ ನಕ್ಷತ್ರ ವೇದ ಮತ್ತು ದುಷ್ಟಗ್ರಹ ಇವುಗಳ ಕಾರಣದಿಂದ ನಿರ್ಬಂಧಿಸಲ್ಪಟ್ಟಿದ್ದರೆ ಅದು ಜನರಿಗೆ ಒಂದು ರೀತಿಯ ಪ್ರಯೋಜನವನ್ನು ನೀಡುತ್ತೆ. ಯಾರಿಗೆ ಸಂಕಷ್ಟಗಳಿರುತ್ತೆ ಅಂಥವರು ಪುಷ್ಯ ನಕ್ಷತ್ರದ ದಿನ ಕೆಲಸಗಳನ್ನು ಆರಂಭ ಮಾಡ್ಬೋದು, ಒಳ್ಳೆಯ ಪ್ರಯೋಜನ ಬರುತ್ತೆ. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಈ ಒಂದು ನಕ್ಷತ್ರದಲ್ಲಿ ಮದುವೆಗೆ ಸಂಬಂಧಪಟ್ಟಂತಹ ಆಚರಣೆಗಳನ್ನು ಮಾಡಲ್ಲ ಅನ್ನುವಂಥದ್ದು. ಇನ್ನು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೆ ಈ ಪುಷ್ಯ ನಕ್ಷತ್ರ ಚೆನ್ನಾಗಿದೆ. ಹಾಗೆ ಆಸ್ತಿಯನ್ನು ಖರೀದಿ ಮಾಡುವಂಥದ್ದು, ಆಸ್ತಿಗಾಗಿ ಅಡ್ವಾನ್ಸ್ ಕೊಡುವಂಥದ್ದು, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರಕ್ಕೂ ಕೂಡ ಪುಷ್ಯ ನಕ್ಷತ್ರ ಬಹಳ ಸೂಕ್ತವಾಗಿರುವಂಥದ್ದು. ಇನ್ನು ಮನೆಯಲ್ಲಿ ಯಾವುದೇ ರೀತಿಯ ಪೂಜೆ, ಹೋಮ, ಹವನಾದಿಗಳನ್ನು ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿದೆ. ಇನ್ನು ರವಿ ಪುಷ್ಯ ಯೋಗದ ದಿನ ಮಾಡುವಂಥ ಪೂಜಾ ಕಾರ್ಯಕ್ರಮಗಳಿಂದ ಮಹಾಲಕ್ಷ್ಮಿ ಬಹಳ ಬೇಗ ಒಲಿದು ಬರ್ತಾಳೆ, ಆ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸಿರ್ತಾಳೆ ಅನ್ನುವಂಥ ನಂಬಿಕೆ ಇದೆ.
ಏಕೆಂದರೆ ಲಕ್ಷ್ಮೀ ದೇವಿ ಪುಷ್ಯ ನಕ್ಷತ್ರದಲ್ಲೇ ಜನಿಸಿದವಳು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಈ ಒಂದು ಸಮಯ ಏನಿದೆ ಅತ್ಯಂತ ಮಂಗಳಕರವಾಗಿರೋದ್ರಿಂದ, ಪುಷ್ಯ ನಕ್ಷತ್ರದ ಸ್ವಭಾವವೂ ಕೂಡ ಬಹಳ ಸೌಮ್ಯವಾಗಿರೋದ್ರಿಂದ ನಮ್ಮ ಉತ್ತರೋತ್ತರ ಅಭಿವೃದ್ಧಿಗೆ ಇದು ಸಹಾಯಕವಾಗುತ್ತೆ. ಹಾಗೆ ಇಲ್ಲಿ ಪುಷ್ಯ ನಕ್ಷತ್ರ ನಮಗೆ ಅದೃಷ್ಟವನ್ನು ತರುತ್ತೆ, ಐಶ್ವರ್ಯವನ್ನು ತರುತ್ತೆ. ಹಾಗೆ ನಮಗೆ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಮನಸ್ಸಿಗೆ ಒಂದು ಪ್ರೇರೇಪಣೆ ಒದಗಿ ಬರುತ್ತೆ. ಇನ್ನು ತುಂಬು ಮನಸ್ಸಿನಿಂದ ಮಾಡುವಂಥ ಈ ಕೆಲಸ ಕಾರ್ಯಗಳು ಸಕಾರಾತ್ಮಕವಾದಂಥ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಹಾಗಾಗಿನೇ ಈ ದಿನ ಗ್ರಹಗಳ ಈ ಸಮ್ಮಿಳನ ಏನಿದೆ ಅದು ಅನುಕೂಲಕರವಾಗಿರುವಂಥ ಸಂಯೋಗದಿಂದ ಕೂಡಿರುವಂಥದ್ದು. ಇದರಿಂದ ಸಮೃದ್ಧಿ ಉಂಟಾಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಲಭ್ಯವಾಗುತ್ತೆ. ಹಾಗಾಗಿ ನಾವು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ದಿನ ಸಾಧ್ಯ ಇದೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಈ ದಿನದಂದು ಜೀವನದಲ್ಲಿ ಒಂದು ಹೊಸ ಕಾರ್ಯವನ್ನು ಆರಂಭ ಮಾಡಬೇಕು, ಒಂದು ಹೊಸ ತಿರುವು ಬೇಕು ಅನ್ನುವಂಥವ್ರು ಈ ದಿನದಲ್ಲಿರುವಂಥ ರವಿ ಪುಷ್ಯ ಯೋಗವನ್ನು ಬಳಸ್ಕೊಳ್ಳಿ. ಇನ್ನು ಕೆಲಸದ ಗುಣಮಟ್ಟ ಹೆಚ್ಚಾಗಬೇಕು, ಕೆಲಸ ಕಾರ್ಯಗಳು ವಿಸ್ತರಣೆ ಆಗಬೇಕು, ವ್ಯಾಪಾರ ವ್ಯವಹಾರಗಳನ್ನು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಯಾವುದೇ ಯಂತ್ರವನ್ನು ಖರೀದಿ ಮಾಡುವಂಥದ್ದು, ನಿಮ್ಮ ಕೃಷಿ ಜಮೀನಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವಂಥದ್ದು, ಇದಕ್ಕೂ ಕೂಡ ಈ ಪುಷ್ಯ ನಕ್ಷತ್ರ ಸೂಕ್ತವಾಗಿದೆ. ಇನ್ನು ವ್ಯಾಪಾರ ವ್ಯವಹಾರಗಳನ್ನು ನೀವು ಬೇರೆ ಸ್ಥಳದಲ್ಲೂ ಕೂಡ ಆರಂಭ ಮಾಡಬೇಕು ಅನ್ನುವಂಥವ್ರು, ಹಾಗೆ ಯಾವುದೇ ರೀತಿಯ ಯಂತ್ರಗಳನ್ನು ಸ್ಥಾಪನೆ ಮಾಡಬೇಕು ಅಂದ್ಕೊಳ್ಳುವಂಥವ್ರಿಗೂ ಕೂಡ ಇದು ಮಂಗಳಕರವಾಗಿರುವಂಥದ್ದು. ಹಾಗೆ ಜಾತಕದಲ್ಲಿ ಯಾರಿಗಾದರೂ ಸೂರ್ಯ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದ್ದರೆ, ಜೀವನದ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಹಾಗೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ರವಿ ಪುಷ್ಯ ಯೋಗದಿಂದ ಶಾಂತಿ ಪೂಜೆಯನ್ನು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಸೂರ್ಯನಿಂದ ಪ್ರಯೋಜನ ಪಡ್ಕೊಳ್ಬೇಕು ಅಂದರೆ ಈ ದಿನ ಮಾಣಿಕ್ಯವನ್ನು ಧರಿಸಿಕೊಳ್ಳುವಂಥದ್ದು ಅದೃಷ್ಟವನ್ನು ತರುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳ ಇದ್ದರೆ, ವಿವಾದಗಳಿದ್ದರೆ, ಮನಸ್ತಾಪಗಳಿದ್ದರೆ, ಭಿನ್ನಾಭಿಪ್ರಾಯಗಳಿದ್ದರೆ ಈ ದಿನ ನಿಮ್ಮ ಮಾತುಕತೆಯನ್ನು ಆರಂಭ ಮಾಡಿ. ನಿಮ್ಮ ಒಂದು ಬಾಂಡೇಜ್ ಬಹಳ ಗಟ್ಟಿಯಾಗುತ್ತೆ, ನಿಮ್ಮ ಸಂಬಂಧ ಗಟ್ಟಿಯಾಗುತ್ತೆ, ಜೊತೆಗೆ ವಿವಾದಗಳು ಕಡಿಮೆ ಆಗುತ್ತೆ. ಇನ್ನು ಈ ರವಿ ಪುಷ್ಯ ಯೋಗದ ದಿನ ವಿಶೇಷ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ವಿವಾಹಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿದ್ದರೆ ಅದು ನಿವಾರಣೆಯಾಗುತ್ತೆ. ಇನ್ನು ನಿಮಗೆ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಒದಗಿಸುತ್ತೆ, ಎನರ್ಜಿ ಲೆವೆಲ್ ಹೆಚ್ಚಾಗುತ್ತೆ, ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಆರ್ಥಿಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ. ಇನ್ನು ಈ ದಿನ ಯಾರಿಗಾದರೂ ಶಸ್ತ್ರಚಿಕಿತ್ಸೆ ಆಗಬೇಕು ಅನ್ನುವಂಥದ್ದಿದ್ದರೆ ಅದು ಬಹಳ ಎಫೆಕ್ಟಿವ್ ಆಗಿರುತ್ತೆ. ಇದರಿಂದ ನಿಮ್ಮ ಕಾಯಿಲೆ ಬಹಳ ಬೇಗ ಗುಣಮುಖವಾಗುತ್ತೆ ಅನ್ನುವಂಥದ್ದು ಇದೆ. ಇನ್ನು ಈ ದಿನವನ್ನು ಜೀವನದಲ್ಲಿ ಒಂದು ಧನಾತ್ಮಕವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೂ ಕೂಡ ಅತ್ಯಂತ ಸೂಕ್ತವಾಗಿದೆ. ಇನ್ನು ಕೆಲವರು ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಯನ್ನು ಕಲಿಯುವಂಥವ್ರಿಗೂ ಕೂಡ ಇದು ಸೂಕ್ತವಾಗಿರುವಂಥದ್ದು. ಹಾಗಾಗಿ ಯಾವುದೇ ಮಂತ್ರ ಪಠಣೆಗಾಗಲಿ, ಯಾವುದೇ ರೀತಿಯ ಸಂಕಲ್ಪವನ್ನು ಮಾಡಿಕೊಳ್ಳಿಕ್ಕಾಗಲಿ ಈ ಪುಷ್ಯ ನಕ್ಷತ್ರ ಅತ್ಯಂತ ಸೂಕ್ತವಾಗಿರುವಂಥ ಸಂದರ್ಭ. ಹಾಗಾಗಿ ಈ ದಿನದ ಪ್ರಯೋಜನವನ್ನು ಪಡ್ಕೊಳ್ಳಿ. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರೋದರಿಂದ ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳ ಬಗ್ಗೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಹಾಗೆ ನಿಮ್ಮ ಒಂದು ಜೀವನದಲ್ಲಿ ಮುಂದೆ ಆಗುವಂಥ ಕೆಲವೊಂದು ಉತ್ತಮ ಕಾರ್ಯಗಳ ಬಗ್ಗೆ ಒಂದು ಪುಟ್ಟ ಸಂಕಲ್ಪವನ್ನು ಮಾಡಿಕೊಳ್ಳಿ. ಈ ದಿನ ಅಂದರೆ ಈ ಕಾರ್ಯ ಯಶಸ್ವಿ ಆಗಲಿ ಅಂತ ಹೇಳಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಅಷ್ಟು ಸಾಕು. ಯಾಕೆಂದರೆ ಈ ದಿನವೇ ನಿಮಗೆ ಹೆಚ್ಚಿನ ಬಲವನ್ನು ತರುತ್ತೆ, ನಿಮ್ಮ ಆಸೆ ಆಕಾಂಕ್ಷೆಗಳು ಕೈಗೂಡುತ್ತೆ, ನೀವು ನಿರೀಕ್ಷೆ ಮಾಡಿದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಈ ರವಿ ಪುಷ್ಯ ಯೋಗ ಅಂತಿಂತ ಯೋಗ ಅಲ್ಲ, ತುಂಬ ಪರಿಣಾಮಕಾರಿಯಾದ ಅಷ್ಟೇ ಬಲಶಾಲಿಯಾದಂಥ ಒಂದು ಯೋಗ, ತುಂಬ ಪವರ್ಫುಲ್ ಆಗಿದೆ. ಈ ದಿನ ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಚಂದ್ರ ಈ ದಿನ ಸ್ವಂತ ರಾಶಿಯಾದಂಥ ಕರ್ಕಾಟಕದಲ್ಲಿ ಸ್ಥಿತನಾಗಿರುವಂಥವನು. ಹಾಗಾಗಿ ಈ ದಿನ ಗ್ರಹಗತಿಗಳು ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವು ನಡ್ಕೊಳ್ಳುವಂಥ ಸಂದರ್ಭ ಕೂಡ ಬರ್ಬೋದು. ನಿಮಗೆ ಇಷ್ಟ ಇಲ್ಲ, ಆದರೂ ಕೂಡ ಒಂದು ರೀತಿಯ ಒತ್ತಡಕ್ಕೆ ಒಳಗಾಗಿ ಕೆಲಸಗಳನ್ನು ಮಾಡಬೇಕಾಗಬಹುದು. ಇನ್ನು
ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲೇ ಇರುತ್ತೆ. ನಿಮ್ಮ ಸ್ಪೀಡ್ಗೆ ಅಥವಾ ನಿಮ್ಮ ಒಂದು ಅರ್ಜೆನ್ಸಿಗೆ ಕೆಲಸಗಳಾಗಲ್ಲ. ಹಾಗಾಗಿನೇ ಸ್ವಲ್ಪ ತಾಳ್ಮೆಯಿಂದ ನೀವು ಇರಬೇಕಾಗತ್ತೆ. ಇನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಜನರ ಆರ್ಥಿಕ ಪರಿಸ್ಥಿತಿ ಈ ದಿನ ಸ್ವಲ್ಪ ಕಳಪೆಯಾಗೇ ಇರುತ್ತೆ. ಅದಕ್ಕಾಗಿಯೇ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹೂಡುವಂಥ ಯಾವುದೇ ರೀತಿಯ ಯೋಜನೆಗಳಿದ್ದರೆ ಅದನ್ನು ಮರುಪರಿಶೀಲನೆ ಮಾಡುವಂಥದ್ದು ಉತ್ತಮ. ಇನ್ನು ದೊಡ್ಡ ದೊಡ್ಡ ಆಸೆಗಳನ್ನು ಈ ದಿನ ಇಟ್ಕೊಳ್ಬೇಡಿ, ಅದು ಯಾವುದೂ ಕೂಡ ನಿಮಗೆ ಫಲಿಸಲ್ಲ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಈ ದಿನ ನೀವು ಮನಸ್ಸು ಮಾಡಿ ಅದನ್ನು ಸಕ್ಸಸ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಸಿಕ್ಕತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದಿದೆ. ಇದರಿಂದ ನಿಮ್ಮ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮಗಳು ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ಭಿನ್ನಾಭಿಪ್ರಾಯಗಳಿದ್ದರೆ, ಯಾವುದೇ ರೀತಿಯ ಮನಸ್ತಾಪಗಳಿದ್ದರೆ ಅದನ್ನು ನಿಮ್ಮ ಮನಸ್ಸಿನಿಂದ ಆಚೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ಏಕೆಂದರೆ ನಿಮ್ಮ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ಅವರು ಆಶ್ವಾಸನೆಗಳನ್ನು ಕೊಡುವಂಥವ್ರು. ರಾಜಕಾರಣಿಗಳು ನೀಡುವಂಥ ಆಶ್ವಾಸನೆಗಳ ರೀತಿಯಲ್ಲಿರುತ್ತೆ ಅನ್ನುವಂಥ ಅಭಿಪ್ರಾಯ. ಅದಕ್ಕಾಗಿಯೇ ಈ ದಿನ ನಿಮ್ಮ ಒಂದು ಸ್ವಂತ ಕಾಲ ಮೇಲೆ, ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಮಾತ್ರ ನೀವು ಅವಲಂಬಿತರಾಗುವಂಥದ್ದು ಉತ್ತಮ. ಇನ್ನು ಈ ದಿನ ಆದಷ್ಟು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ಬಗ್ಗೆ ಬರುವಂಥ ಒಂದು ಗಾಳಿ ಸುದ್ದಿ ತುಂಬ ಆಘಾತವನ್ನು ತರುತ್ತೆ, ಮನಸ್ಸಿಗೆ ನೋವನ್ನು ಕೂಡ ಉಂಟು ಮಾಡುತ್ತೆ ಅದು ಆ ಸುದ್ದಿ. ಹಾಗಾಗಿ ಅಂಥದ್ದನ್ನು ಈ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಕೆಲಸದಲ್ಲಿ ನೀವು ಇನ್ವಾಲ್ವ್ ಆಗಿ ಅಷ್ಟು ಸಾಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಸೂರ್ಯ ಮಂತ್ರವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, 3ನೇ ಮನೆ ಕೀರ್ತಿ ಸ್ಥಾನ ಇದು. ಹಾಗಾಗಿ ಈ ದಿನ ನಿಮಗೆ ಸಮಾಧಾನಕರವಾದಂಥ ದಿನ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ನೀವು ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಪ್ರಯತ್ನದಲ್ಲಿ ಈ ದಿನ ಒಂದು ವಿಶ್ವಾಸ ಇದೆ, ಧನಾತ್ಮಕವಾದಂಥ ಮನೋಭಾವ ಇದೆ, ತುಂಬ ಪಾಸಿಟಿವ್ ಥಾಟ್ಸ್ ಇರೋದ್ರಿಂದ ಈ ದಿನ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ, ನಿಮ್ಮಲ್ಲಿರುವಂಥ ಒಂದು ಸಂಪನ್ಮೂಲಗಳ ಬಗ್ಗೆ ನಿಮಗೆ ಚೆನ್ನಾಗಿ ಅರಿವಿದೆ. ಹಾಗಾಗಿನೇ ಯಾವ ಕೆಲಸವನ್ನು ಆರಂಭ ಮಾಡಬೇಕು, ಯಾವುದನ್ನು ಮುಂದೂಡಬೇಕು ಅನ್ನುವಂಥದ್ರ ಬಗ್ಗೆ ತುಂಬ ಸ್ಪಷ್ಟತೆ ಇದೆ. ಏಕೆಂದರೆ ಈ ದಿನ ಪ್ರತಿಯೊಂದನ್ನು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ನೋಡುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಈ ದಿನ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥವ್ರಿಗೆ ಒಳ್ಳೆಯ ದಿನ. ಈ ದಿನ ನೀವು ಪ್ರಾರಂಭ ಮಾಡಿ, ಮುಂದೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರಯಾಣ ಕೂಡ ಲಾಭಕರವಾಗಿ ಪರಿಣಮಿಸುವಂಥದ್ದು ಇದೆ. ನಿಮ್ಮ ಉದ್ದೇಶಿತ ಪ್ರವಾಸ ಪ್ರಯಾಣ ನಿಮಗೆ ಶುಭವನ್ನು ಕೂಡ ತರುತ್ತೆ. ಹಾಗೆ ಈ ದಿನ ಉತ್ತರಾರ್ಧದಲ್ಲಿ ನಿಮಗೆ ತುಂಬ ಯಶಸ್ಸು ಸಿಕ್ಕುವಂಥದ್ದು. ಆದರೆ ಈ ದಿನ ಯಾವುದೇ ವಿಚಾರಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ನಿಮ್ಮ ಕುಟುಂಬಸ್ಥರ ಗಮನಕ್ಕೆ ತನ್ನಿ. ಅವರನ್ನು ಕೂಡ ನಿಮ್ಮ ಜೊತೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಿ. ಅವರು ಕೂಡ ಲೂಪಲ್ಲಿರಬೇಕು, ಆ ರೀತಿ ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಹಣಕಾಸಿನ ಪರಿಸ್ಥಿತಿ ವ್ಯಾಪಾರಸ್ಥರಿಗೆ ಈ ದಿನ ತುಂಬ ಉತ್ತಮವಾಗಿರುತ್ತೆ. ಇನ್ನು ಈ ಭೂಮಿ ಮಾರಾಟದ ವಿಚಾರ, ಸ್ಥಿರಾಸ್ತಿ ಮಾರಾಟದ ವಿಚಾರ ಏನಾದರೂ ಇದ್ದರೆ ಅದರಲ್ಲಿ ತುಂಬ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳಿಂದ ಒಳ್ಳೆಯ ಬೆಂಬಲ ಸಿಕ್ಕತ್ತೆ. ರಾಜಕಾರಣಿಗಳ ಸಹಕಾರ ಕೂಡ ಈ ದಿನ ನಿಮಗೆ ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಉದ್ಯೋಗದ ಪ್ರಯತ್ನಗಳಾಗಲಿ, ಉದ್ಯೋಗದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಾಗಲಿ ತುಂಬ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದಾಯಕವಾಗಿರುವಂಥ ದಿನ. ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಪ್ರಗತಿ ಇದೆ, ಸಮಾಧಾನ ಇದೆ. ಯಾವ ವಿಚಾರ ಆದರೂ ಕೂಡ ಈ ದಿನ ನೀವು ಪಾಸಿಟಿವ್ ನೋಟಲ್ಲೇ ಇರ್ತೀರಿ. ಇದರಿಂದ ನಿಮ್ಮ ಫಲಿತಾಂಶಗಳು ಕೂಡ ಧನಾತ್ಮಕವಾಗೇ ಇರುತ್ತೆ. ಒಳ್ಳೆಯ ದಿನ ಇದು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸ್ವಾಮಿ ನರಸಿಂಹ ಸ್ವಾಮಿ ದರ್ಶನ ಮಾಡಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಸೀಮಿತವಾಗಿರುವಂಥ ದಿನ.
ಅಷ್ಟೊಂದು ಸ್ವಾತಂತ್ರ್ಯವಾಗಿ ಕೆಲಸ ಮಾಡುವಂಥ ಒಂದು ಮನಸ್ಥಿತಿ ಇದ್ದಂಥವ್ರಿಗೆ ಈ ದಿನ ನಿರ್ಬಂಧಗಳು ಜಾಸ್ತಿ ಅಂತ ಅನಿಸುತ್ತೆ. ಮತ್ತು ಈ ಗ್ರಹಗತಿಗಳು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಇದು ಕೂಡ ನಿಮಗೆ ಮಿಶ್ರ ಫಲವನ್ನು ತರುವಂಥದ್ದು. ಅದರಲ್ಲೂ ಚಂದ್ರ ನಿಮಗೆ ದ್ವಿತೀಯದಲ್ಲಿದ್ದಾಗ, ಧನಸ್ಥಾನದಲ್ಲಿದ್ದಾಗ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಕುಟುಂಬದಲ್ಲಿ ನಿಮ್ಮ ಬೆಳವಣಿಗೆಗೆ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಹಾಗೆ ನೀವು ಏನು ಅಂದ್ಕೊಳ್ತೀರೋ ಅದಕ್ಕೆ ತದ್ವಿರುದ್ಧವಾದಂಥ ಒಂದು ಪ್ರತಿರೋಧ ಕುಟುಂಬದಿಂದ ನಿಮಗೆ ಉದ್ಭವ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಒಂದು ಕನಸಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಹಾಗೆ ನಿಮ್ಮ ಸ್ವಾತಂತ್ರ್ಯಕ್ಕೂ ಕೂಡ ಈ ದಿನ ಒಂದು ಕಡಿವಾಣ ಇದೆ. ಹಾಗೆ ನಿಮ್ಮ ಸ್ವೇಚ್ಛಾಚಾರಕ್ಕೂ ಕೂಡ ಈ ದಿನ ತುಂಬ ಅಬ್ಜೆಕ್ಷನ್ಸ್ ಇರುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅಷ್ಟೊಂದು ಉತ್ತಮವಾದಂಥ ಪ್ರಗತಿದಾಯಕವಾದಂಥ ದಿನ ಅಲ್ಲ. ಇನ್ನು ಈ ದಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲೇಬೇಕು. ನೀವು ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಬೇಕಾಗತ್ತೆ. ಇದು ಬಹಳ ಉತ್ತಮವಾದಂತಹ ಸಮಯ ಇದು. ಏಕೆಂದರೆ ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳಿಕ್ಕೆ, ನಿಮ್ಮಿಂದ ಆಗಿರುವಂಥ ಒಪ್ಪು ತಪ್ಪುಗಳನ್ನು ನೀವು ಪುನರ್ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಯಾವುದೇ ರೀತಿಯ ಹೊಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ಈ ದಿನ ನೀವು ಅನುಭವಸ್ಥ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಏಕೆ ಅಂದರೆ ನೀವಾಗಿ ಕೆಲಸವನ್ನು ಆರಂಭ ಮಾಡಿದ್ರೆ ಅದರ ಒಂದು ಮುಂದಾಲೋಚನೆ ನಿಮಗೆ ಇಲ್ಲ, ಒಂದು ವಿಷನ್ ಇಲ್ಲ, ನಾಳೆ ಏನು ಅನ್ನುವಂಥದ್ರ ಬಗ್ಗೆ ಅರಿವು ಕಡಿಮೆ. ಹಾಗಾಗಿನೇ ಈ ನಿಮ್ಮ ಕೆಲಸಗಳು ಸ್ವಲ್ಪ ಹಿನ್ನಡೆ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ಅನುಭವಸ್ಥರ ಒಂದು ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಹಠಮಾರಿತನವನ್ನು ಬಿಡಲೇಬೇಕು. ನೀವು ಹೊಂದಾಣಿಕೆಯತ್ತ ಮನಸ್ಸು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಒಂದು ಕೊಳ್ಳುವಿಕೆ ಇದೆಯಲ್ಲ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಇದರಲ್ಲಿ ನೀವು ಪಕ್ಕಾ ನಂಬಿಕೆ ಇಡಬೇಕು, ಅದನ್ನು ಅನುಸರಣೆ ಮಾಡಲೇಬೇಕು. ಇನ್ನು ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯ ಪ್ರಧಾನ ಅನ್ನುವಂಥದ್ದು ನೆನಪಿರಲಿ. ಹಾಗಾಗಿ ನಿಮ್ಮ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ಜವಾಬ್ದಾರಿಗಳೇನಿದೆ, ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಮನಸ್ಸಿರಲಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಮನಸ್ಸು ಮಾಡಿದ್ರೆ ಏನಾದರೂ ಸಾಧನೆ ಮಾಡಲಿಕ್ಕೆ ಈ ದಿನ ನಿಮಗೆ ಸಾಧ್ಯ ಇದೆ. ಪ್ರತಿಯೊಂದರಲ್ಲೂ ಕೂಡ ಪಾಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಗಣಪತಿ ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂಥ ದಿನ, ಸಂತೋಷಕರವಾಗಿರುವಂಥ ದಿನ. ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಈ ದಿನ ಸ್ವಂತದ್ದು ಅನ್ನುವಂಥದ್ದು ಬಹಳ ಹೈಲೈಟ್ ಆಗುತ್ತೆ. ನಿಮ್ಮ ಸ್ವಂತ ಮನೆ, ಸ್ವಂತ ವಾಹನ, ಸ್ವಂತ ಒಡವೆ, ವಸ್ತುಗಳು ಇವೆಲ್ಲವೂ ಕೂಡ ಈ ದಿನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನದ ವ್ಯವಹಾರಗಳಲ್ಲಿ ನಿಮ್ಮ ಮಿತ್ರರ ಸಹಕಾರ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಸಮಯಕ್ಕೆ ಸರಿಯಾಗಿ ನಿಮ್ಮ ಚಟುವಟಿಕೆಗಳನ್ನು ಪೂರ್ಣಗೊಳಿಸ್ತೀರಿ. ಅದರಿಂದ ಬರುವಂತಹ ಫಲಿತಾಂಶಗಳು ಪೂರ್ಣ ಪ್ರಮಾಣದಲ್ಲಿರುತ್ತೆ. ಅದನ್ನು ಕೂಡ ಪೂರ್ಣವಾಗಿ ಅನುಭವಿಸ್ತೀರಿ. ಹಾಗಾಗಿನೇ ಕೈಗೊಂಡಂತಹ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ಈ ದಿನ ದೂರ ಆಗತ್ತೆ. ಕೆಲಸಗಳು ನಿಮ್ಮ ಒಂದು ಮನೆ ದೇವರ ಅನುಗ್ರಹದಿಂದ, ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದದಿಂದ ಬಹಳ ಬೇಗ ಪೂರ್ಣಗೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಜಾಸ್ತಿ ಇರುವಂತಹ ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ದೇವಾಲಯ ಭೇಟಿ ಮಾಡುವಂಥದ್ದಾಗಲಿ ಅಥವಾ ಈ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದಾಗಲಿ, ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ನಿಮ್ಮ ಒಂದು ಜವಾಬ್ದಾರಿಯುತವಾದಂತಹ ನಡೆ ಆಗಲಿ ಈ ದಿನ ನಿಮ್ಮನ್ನು ತುಂಬ ಸಂತೋಷವಾಗಿ ಇಡುತ್ತೆ. ಹಾಗೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಒಂದು ಭೋಜನ ಇರ್ಬೋದು, ಮನರಂಜನೆ ಇರ್ಬೋದು, ಒಂದು ಸುತ್ತಾಟ ಇರ್ಬೋದು, ಓಡಾಟ ಇರ್ಬೋದು, ಒಂದು ಪ್ರವಾಸ, ಪ್ರಯಾಣ, ಟ್ರೆಕ್ಕಿಂಗ್ ಅನ್ನುವಂಥದ್ದು ಈ ದಿನದಲ್ಲಿರುತ್ತೆ. ಒಟ್ಟಾರೆ ಇಂತಹ ಮನಸ್ಸಿಗೆ ಸಮಾಧಾನ ತರುವಂತಹ ಚಟುವಟಿಕೆಗಳಲ್ಲೂ ಕೂಡ ಈ ದಿನ ಭಾಗವಹಿಸ್ತೀರಿ. ಇನ್ನು ಈ ದಿನ ಕಲಾವಿದರು ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಈ ದಿನ ಸಿಕ್ಕತ್ತೆ. 4 ಜನ ನಿಮ್ಮನ್ನು ಗುರುತಿಸ್ತಾರೆ. ಹಾಗಾಗಿ ಈ ದಿನ ಯಾರಿಗೆ ಒಳ್ಳೆಯ ಹವ್ಯಾಸ ಇದೆ ಅಂಥವ್ರಿಗೆ ತುಂಬ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಹೊಸದಾಗಿ ಪರಿಚಯ ಆಗ್ತಾರಲ್ಲ ಅಂಥವರ ಮೇಲೆ ಮಾತ್ರ ಅತಿಯಾಗಿ ವಿಶ್ವಾಸ ಇಟ್ಕೊಳ್ಬೇಡಿ. ಅತಿಯಾಗಿ ನಂಬಿಕೆ ಕೂಡ ಅವರ ಮೇಲೆ ಬೇಡ. ಹಣಕಾಸಿನ ವಿಚಾರಗಳನ್ನು ಈಗಲೇ ಅವರಿಗೆ ವಹಿಸುವಂಥದ್ದು ಬೇಡ. ಒಟ್ಟಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಮರೆಯದೆ ಹೇಳ್ಕೊಳ್ಳಿ.
ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು 2 ಸಲ ಆಲೋಚನೆ ಮಾಡಿ ಮುಂದುವರಿಯುವಂಥ ಸಂದರ್ಭ ಇದೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಸೀಮಿತವಾಗೇ ಇದೆ, ನಿರ್ಬಂಧಗಳಿಂದ ಕೂಡಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಧಾರಾಳತನ ಇದ್ದರೂ ಕೂಡ ಖರ್ಚು ಮಾಡಲಿಕ್ಕೆ ಕೈಯಲ್ಲಿ ಅಷ್ಟೊಂದು ಹಣ ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಜಿಪುಣತನ ತೋರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ವ್ಯರ್ಥವಾಗಿ ಇರುವಂಥದ್ದು. ಏಕೆಂದರೆ 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮ್ಮ ಈ ಮನಸ್ಥಿತಿ ಏನಿದೆ, ನಿಮ್ಮ ಪ್ರಯತ್ನಗಳೇನಿದೆ, ಅದರಲ್ಲಿ ನೀವು ಸ್ವಲ್ಪ ಹಿನ್ನಡೆಯನ್ನು ನೋಡ್ತೀರಿ, ಮಿಶ್ರ ಫಲಗಳನ್ನು ಕಾಣ್ತೀರಿ. ಅದಕ್ಕಾಗಿಯೇ ಈ ದಿನ ಯಾವುದೇ ಒಂದು ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದು ಬೇಡ. ದೂರದ ಪ್ರಯಾಣ ಇದ್ದರೆ ಅಲ್ಲಿ ಮುಂದೂಡುವಂಥದ್ದಾಗಲಿ ಅಥವಾ ಅದರಲ್ಲಿ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪ ಆಗುವಂಥದ್ದು ಇರುತ್ತೆ, ಅಲ್ಲಿ ವಿವಾದ ಹುಟ್ಟುವಂಥದ್ದು. ಹಾಗಾಗಿ ಅದು ನಿಮ್ಮ ಮನಸ್ಸನ್ನು ತುಂಬ ಬಾಧಿಸುವಂಥ ಸಂದರ್ಭ. ಇನ್ನು ಈ ದಿನ ನಿಮ್ಮ ಒಂದು ಹವ್ಯಾಸ ಏನಾದರೂ ಇದ್ದರೆ ಅದು ನಿಮಗೆ ಪಾಸಿಟಿವ್ ಆಗಿರುವಂಥ ಫಲಿತಾಂಶವನ್ನು ಕೊಡ್ತಾ ಇದ್ದರೆ ಮಾತ್ರ ಅದನ್ನು ರೂಢಿಸ್ಕೊಳ್ಳಿ. ಇಲ್ಲಾಂದರೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸ ಇದ್ದರೆ, ಅಡ್ವರ್ಸ್ ಆಗಿರುವಂಥ ಒಂದು ಹಾಬೀಸ್ ಅನ್ನುವಂಥದ್ದಿದ್ದರೆ ಅದನ್ನು ಈ ದಿನ ಕೈ ಬಿಡಲಿಕ್ಕೆ ಬಹಳ ಒಳ್ಳೆಯ ದಿನ, ಬಹಳ ಸೂಕ್ತವಾಗಿರುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಬೇಕು ಅಂದರೆ ಈ ದಿನವನ್ನು ಬಳಸ್ಕೊಳ್ಳಿ, ತುಂಬ ಅನುಕೂಲತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ, ಪತಿಯ ಜೊತೆ, ಪತ್ನಿಯ ಜೊತೆಯಲ್ಲಿ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಈ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಳ್ಳಿ, ಕೋಪ ತಾಪವನ್ನು ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಾರಾಯಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಈ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ತುಂಬ ಲಾಭವನ್ನು ತರುತ್ತೆ. ಹಾಗೆ ಪ್ರಗತಿ ನಿಮ್ಮ ಇಚ್ಛೆಯಂತಿರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಇದೆ, ವಿಲ್ ಪವರ್ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ತುಂಬ ನಂಬಿಕೆ ಇರೋದ್ರಿಂದಲೇ ಕೆಲವೊಂದು ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡ್ತೀರಿ. ನಿಧಾನ ಆದರೂ ಕೂಡ ಒಂದು ಸ್ಥಿರವಾದಂಥ ಫಲ ಕೊಡುವಂಥ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಇರುತ್ತೆ. ಹಾಗೆ ಈ ದಿನ ನಿಮಗೆ ಲಾಭಕರವಾಗಿರುವಂಥ ಪ್ರಯಾಣ ಕೂಡ ಇದೆ. ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನೀವು ಅಂದುಕೊಂಡಂಥ ಒಂದು ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹಚ್ಚಿಕೊಳ್ಬೇಕು. ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ವಿನೂತನವಾಗಿರುವಂಥ ಕೆಲಸ ಕಾರ್ಯಗಳು, ನಿಮ್ಮ ಅಭಿರುಚಿ, ಇದರ ಬಗ್ಗೆ 4 ಜನರಿಗೆ ನೀವೇ ಹೇಳಿಕೊಳ್ಳುವಂಥ ಸಂದರ್ಭ. ಇದು ಜಂಬದಿಂದ ಹೇಳುವಂಥ ಮಾತಲ್ಲ, ನಿಮ್ಮನ್ನು ನೀವು ಪರಿಚಯ ಮಾಡಿಕೊಳ್ಳುವಂಥ ಒಂದು ಮಾತಿದು. ಹಾಗಾಗಿ ಅತಿ ಅಗತ್ಯವಾಗಿ ಬೇಕಾಗಿರುವಂಥ ಈ ಒಂದು ಪರಿಚಯ ಕಾರ್ಯಕ್ರಮ ಈ ದಿನ ಆಗುವಂಥದ್ದು ಕೂಡ ಇದೆ. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣ, ಏಕೆಂದರೆ ಅವರವರ ಜವಾಬ್ದಾರಿಗಳನ್ನು ಅವರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥದ್ದು. ಮನೆಯಲ್ಲಿ ಒಂದು ಶಿಸ್ತು, ಮನೆಯಲ್ಲಿ ಒಂದು ಶುಭ ಕಾರ್ಯ, ಇದರ ಬಗ್ಗೆ ಎಲ್ಲರ ಒಂದು ಸಹಮತ ಬಹಳ ಚೆನ್ನಾಗಿದೆ. ಒಂದು ಕಡೆ ಸಿಂಕ್ರನೈಸ್ ಆಗ್ತಾ ಇದೆ. ಹಾಗೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇದು ಕೂಡ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ಯಾವುದಾದ್ರೂ ಒಂದು ಅನಾವಶ್ಯಕವಾದಂತಹ ಖರ್ಚೇನಿದೆ ಅದನ್ನು ಆದಷ್ಟು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿ ಸ್ವಲ್ಪ ಲೆಕ್ಕಾಚಾರದಲ್ಲಿ ಮುಂದುವರೆದ್ರೆ ಈ ದಿನ ಆದಾಯ ಚೆನ್ನಾಗಿರುತ್ತೆ. ಆದಾಯದಲ್ಲಿ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಮನಸ್ಸು ಕೂಡ ಇರುತ್ತೆ. ಹಾಗೆ ಈ ದಿನ ಒಂದು ವಿಚಾರದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಹಾಗಾಗಿ ಆಸಕ್ತಿಯನ್ನು ತಣಿಸಲಿಕ್ಕೆ ಈ ದಿನ ಸ್ವಲ್ಪ ಸಾಹಸ ಪಡಬೇಕಾಗತ್ತೆ, ಸ್ವಲ್ಪ ಪ್ರಯತ್ನ ಪಡಲೇಬೇಕು. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಫಲಿತಾಂಶವನ್ನು, ಸಮಾಧಾನವನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದ ದಿನ, ಮನರಂಜನೆ ಇರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಇದು ಉದ್ಯೋಗ ಸ್ಥಾನ, ನೀವು ಮಾಡುವಂತಹ ಒಂದು ವೃತ್ತಿಯ ಮೂಲದ ಸ್ಥಾನ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇದೆ, ಅಷ್ಟೇ ಕಾನ್ಫಿಡೆನ್ಸ್ ಇದೆ, ಅಷ್ಟೇ ಆತ್ಮವಿಶ್ವಾಸ ಇದೆ. ಅದಕ್ಕಾಗಿಯೇ ಈ ದಿನದ ಕೆಲಸಗಳು ತುಂಬ ಯಶಸ್ವಿಯಾಗಿ ನಡೆಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳು ಬಹಳ ಬೇಗ ಪೂರ್ಣಗೊಳ್ಳುವಂಥದ್ದು. ಇದು ನಿಮ್ಮ ಒಂದು ಜಾಗೃತೆಯನ್ನ ಅಥವಾ ನಿಮ್ಮ ಒಂದು ಅಲರ್ಟ್ನೆಸ್ ಅನ್ನ ಎಚ್ಚರಿಸುವಂಥ ಒಂದು ಪ್ರಯತ್ನ ಕೂಡ ಈ ಸಂದರ್ಭದಲ್ಲಿ ಆಗುವಂಥದ್ದಿದೆ. ಇನ್ನು ಈ ದಿನದ ನಿಮ್ಮ ಪ್ರಯತ್ನದಿಂದ, ನಿಮ್ಮ ಕೆಲಸ ಕಾರ್ಯಗಳಿಂದ ಮೇಲಧಿಕಾರಿಗಳು ಕೂಡ ಸಂತುಷ್ಟರಾಗ್ತಾರೆ, ನಿಮ್ಮ ಸಹೋದ್ಯೋಗಿಗಳು ಕೂಡ ಈ ದಿನ ಸಮಾಧಾನದಿಂದ ಇರ್ತಾರೆ. ಹಾಗಾಗಿ ಅವರೆಲ್ಲರ ಬೆಂಬಲವನ್ನು ಈ ದಿನ ನೀವು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಎಲ್ಲೋ ಒಂದು ಕಡೆ ವ್ಯರ್ಥ ಪ್ರಯಾಣವನ್ನು ಮಾಡುವಂತಹ ಸಂದರ್ಭ ಬರ್ಬೋದು. ಆದರೆ ಅದನ್ನು ಸ್ವಲ್ಪ ನೀವು ವಿಶದವಾಗಿ ನೋಡಿದ್ರೆ, ಕೂಲಂಕುಷವಾಗಿ ನೋಡಿದ್ರೆ ಅದರಲ್ಲೂ ಕೂಡ ಒಂದು ಲಾಭವನ್ನು ಪಡ್ಕೊಳ್ಳುವಂಥ ಅಂಶ ಅಡಗಿರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ರಿಸರ್ಚ್ ಮೈಂಡನ್ನು ಇಟ್ಕೊಳ್ಳಿ. ಅಂದರೆ ಸಂಶೋಧನಾ ಪ್ರವೃತ್ತಿಯನ್ನು ಇಟ್ಕೊಂಡ್ರೆ ಪ್ರತಿ ಕೆಲಸದಲ್ಲಿ ಇರುವಂಥ ಅದರ ಒಂದು ಒಳಗಿರುವಂಥ ಸಾಧಕ ಬಾಧಕಗಳನ್ನು ನೋಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಳಗಣ್ಣನ್ನು ತೆರಿಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ, ನಿಮ್ಮ ಪತ್ನಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ಕೊಡುವಂಥ ಸಾಧ್ಯತೆ ಇದೆ. ಆದರೆ ಈ ದಿನ ಯಾವುದೇ ವಿಚಾರ ಅತಿರೇಕಕ್ಕೆ ಹೋಗದಂತೆ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ಸ್ತ್ರೀಯರು ಸಣ್ಣ ಪುಟ್ಟ ವಿಚಾರಗಳನ್ನು ವಿಪರೀತಕ್ಕೆ ಎಳೆಯದೆ ಅಲ್ಲಿಗೆ ಸರಿದೂಗಿಸಿಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇರುವಂಥದ್ದು. ಅಪರೂಪಕ್ಕೆ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆಯ ಫಲ ಸಿಕ್ಕಿದ್ರೂ ಕೂಡ ಅದು ತಾತ್ಕಾಲಿಕವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕೆಲಸದ ಮೇಲೆ ನಿಮಗೆ ಸಂಪೂರ್ಣವಾದಂಥ ನಿಗಾ ಇರಲೇಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಹೇಗೋ ಮಾಡಿ ಕೆಲಸವನ್ನು ಪೂರ್ಣ ಮಾಡಿದ್ರೆ ಆಯಿತು ಅನ್ನುವಂಥ ಒಂದು ಮನಸ್ಥಿತಿ. ಇದು ಆತುರಾತುರವಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ. ಇದರಿಂದ ಕೆಲಸಗಳು ಪೂರ್ಣ ಆಗ್ಬೋದು, ಆದರೆ ಫಲಿತಾಂಶ ಮಾತ್ರ ನಿಮ್ಮ ಪರವಾಗಿ ಇರಲ್ಲ. ನಿಮಗೆ ಸಮಾಧಾನಕರವಾದಂಥ ಫಲ ಸಿಕ್ಕಲ್ಲ. ಅದಕ್ಕಾಗಿಯೇ ಕೆಲಸ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಅದು ಶಾಶ್ವತವಾದಂಥ ಒಳ್ಳೆಯ ಫಲಿತಾಂಶ ಕೊಡುವಂಥ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ಕೂಡ ಬದಲಾವಣೆ ಆಗಬೇಕು, ನಿಮ್ಮ ಸ್ಟ್ರಾಟಜಿ ಕೂಡ ಪರಿವರ್ತನೆ ಆಗಬೇಕು. ಇನ್ನು ಈ ದಿನ ನಿಮ್ಮ ನಿಕಟ ಸ್ನೇಹಿತರು ನಿಮಗೆ ಸಕಾಲಕ್ಕೆ ಸಹಾಯ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಬಂಧುಗಳ ಜೊತೆ, ಮಿತ್ರರ ಜೊತೆ ಈ ದಿನ ತುಂಬ ಸೌಹಾರ್ದಯುತವಾಗಿಯೇ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಯೋಗ್ಯತೆಗೆ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಒಂದು ಸರಿಯಾದ ರೀತಿಯ ಹೊಸ ದಾರಿ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಹೊಸಬರ ಪರಿಚಯ, ಅವರ ಒಂದು ಮಾರ್ಗದರ್ಶನ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಆದರೆ ಹೆಚ್ಚು ಅವರ ಮೇಲೆ ಅವಲಂಬನೆ ಮಾಡಿಕೊಳ್ಳುವಂಥದ್ದನ್ನು ಮಾತ್ರ ಇಟ್ಕೊಳ್ಬೇಡಿ. ಈ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಕುಟುಂಬಸ್ಥರು ಸಂತುಷ್ಟರಾಗ್ತಾರೆ. ಅವರಿಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಇದೆ, ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿತಾ ಇದೆ, ನಡೀತಾ ಇದೆ ಅಂತ ಹೇಳಿ. ಆದರೆ ಎಷ್ಟೋ ಕೆಲಸಗಳು ಇದ್ದಲ್ಲಿಯೇ ಇರುವಂಥದ್ದು ಇದೆ, ಸ್ಟ್ಯಾಂಡ್ ಸ್ಟಿಲ್ ಆಗಿರುವಂಥ ಕೆಲಸಗಳು ಕೂಡ ಇದೆ. ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಮೇಲ್ನೋಟಕ್ಕೆ ಎಲ್ಲರನ್ನೂ ಕೂಡ ನಿಮ್ಮ ಮಾತಿನಿಂದ ಮೆಸ್ಮರೈಸ್ ಮಾಡ್ಬೋದು, ಆದರೆ ಅದು ತಾತ್ಕಾಲಿಕವಾಗಿರುವಂಥ ಒಂದು ನಿಯಂತ್ರಣ ಅಷ್ಟೇ. ಆದ್ದರಿಂದಲೇ ನಿಮ್ಮ ಒಂದು ವ್ಯಕ್ತಿತ್ವವನ್ನು, ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟ್ ಅನ್ನೋಂಥದ್ದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಪ್ರತಿಯೊಂದನ್ನು ಕೂಡ ಈ ದಿನ ನೀವು ಧನಾತ್ಮಕ ದೃಷ್ಟಿಕೋನದಿಂದಲೇ ನೋಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ರಲ್ಲಿ ಚಂದ್ರ. ಹಾಗಾಗಿ ಈ ದಿನದ ಒಂದು ಪ್ರಯಾಣ ಏನಿದೆ, ಈ ದಿನದ ಒಂದು ಪ್ರಯತ್ನ ಏನಿದೆ, ನಿಮಗೆ ಉತ್ತಮವಾದಂಥ ಫಲಗಳನ್ನು ತರಲ್ಲ. ಮಿಶ್ರ ಫಲಗಳು ಇರುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಯಾಕೆಂದರೆ ಈ ದಿನ ನಿಮ್ಮ ನಿರೀಕ್ಷೆ ಜಾಸ್ತಿಯಾಗಿರುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ ಈ ದಿನ ತುಂಬ ಹೈಯೆಸ್ಟ್ ಲೆವೆಲಲ್ಲೇ ಇರುವಂಥದ್ದು. ಹಾಗಾಗಿ ನಿಮ್ಮ ನಿರೀಕ್ಷೆಗಳನ್ನು ಈ ದಿನ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಯಾವುದೇ ಕೆಲಸದಿಂದ ಇಂಥದ್ದೇ ಫಲಿತಾಂಶ ಬರಲಿ, ಹೀಗೇ ಇರಲಿ ಅನ್ನುವಂಥ ನಿರೀಕ್ಷೆ ಬೇಡ. ಆ ನಿರೀಕ್ಷೆ ಈ ದಿನ ನಿಮಗೆ ಅಷ್ಟೊಂದು ಒಳ್ಳೆಯದನ್ನು ತರಲ್ಲ, ಸಮಾಧಾನವನ್ನು ತರಲ್ಲ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಎಲ್ಲೂ ಕೂಡ ನಿಮ್ಮ ಒಂದು ಆರ್ಗ್ಯುಮೆಂಟ್ ಅನ್ನುವಂಥದ್ದು ಅಲ್ಲಿ ಇರಬಾರ್ದು. ಅದರ ಬದಲು ವಿವೇಚನೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಬರ್ಬೋದು. ಆ ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ, ಲಾಭವನ್ನು ತರಲ್ಲ. ಪ್ರಯಾಣದಿಂದ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಪ್ರಯಾಣದ ಈ ಆತುರದ ನಿರ್ಧಾರದಿಂದ ಅವಘಡಗಳು ಸಂಭವಿಸುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ದುಸ್ಸಾಹಸವನ್ನು ಮಾಡಬೇಡಿ. ಅದೃಷ್ಟದ ಜೊತೆ ಆಟ ಆಡಬೇಡಿ ಈ ದಿನ. ಏಕೆಂದರೆ ಪ್ರಗತಿ ನಿಮ್ಮ ಇಚ್ಛೆಯಂತೆ ಇರಲ್ಲ, ಸಾಧಾರಣವಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಫಲಿತಾಂಶ ಬಂದರೂ ಅದಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ಕಳಪೆಯಾಗಿರುತ್ತೆ. ನಾಳೆ ದಿನ ಅದರ ಬಗ್ಗೆ ಪಶ್ಚಾತ್ತಾಪ ಪಡ್ತೀರಿ. ಆದರೆ ಈ ದಿನ ಹಠದ ಸ್ವಭಾವದಿಂದ ಈ ಕೆಲಸ ಆಗೇ ಆಗಲಿ ಅನ್ನುವಂಥ ರೀತಿಯಲ್ಲಿ ಒಂದು ಮಂಡು ವಾದವನ್ನು ಮಾಡುವಂಥದ್ದಿದೆ. ಇದು ಕೂಡ ನಿಮ್ಮ ಹಿನ್ನಡೆಗೆ ಕಾರಣವಾಗುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಈ ದಿನ ನೀವು ಸರಿಪಡಿಸ್ಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದಿರಲಿ, ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಆಲೋಚನೆಗಳು ಧನಾತ್ಮಕವಾಗಿರಬೇಕು. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸಂತೋಷ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಈ ದಿನ ಸಮಾಧಾನ ಇದೆ. ಇನ್ನು ಪ್ರೇಮಿಗಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಕೂಡ ಒಂದು ಒಳ್ಳೆಯ ತಿಳುವಳಿಕೆ ಇದೆ. ಈ ದಿನ ಕಷ್ಟ ಸುಖಕ್ಕೆ ಪರಸ್ಪರ ಆಗುವಂಥ, ಪರಸ್ಪರರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತೀವ್ರವಾಗಿ ಗಮನಿಸುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಒಬ್ಬರನ್ನ ಒಬ್ಬರು ಬಿಟ್ಟು ಕೊಡಲ್ಲ ಅಂತ ಒಂದು ಇಂಟಿಗ್ರಿಟಿ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಮಿತ್ರರ ಸಹಕಾರದಿಂದ ಕೆಲವು ಕೆಲಸಗಳು ಬಹಳ ಬೇಗ ಪೂರ್ಣ ಆಗುವಂಥದ್ದು ಕೂಡ ಇದೆ. ಇದು ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ಆದರೆ ಯಾವ ಮಿತ್ರರು ನಿಮಗೆ ಸಹಾಯ ಮಾಡಿದ್ದಾರೋ ಅವ್ರಿಗೂ ಕೂಡ ಈ ದಿನ ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಸಂದರ್ಭ ಬರ್ತಾ ಇದೆ. ಆ ಒಂದು ಋಣವನ್ನು ತೀರಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಲಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಸಾಲದ ಒತ್ತಡದಿಂದ ಮುಕ್ತಿ ಕೂಡ ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಕಷ್ಟಪಟ್ಟು ಸಾಲವನ್ನು ತೀರಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದರಿಂದ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ತೀರ್ಮಾನಗಳೇನಿದೆ ಅದನ್ನು ನೀವು ಕೊನೆಯವರೆಗೂ ಕೂಡ ಕಾಪಾಡಿಕೊಳ್ಬೇಕಾಗತ್ತೆ. ಅಂದರೆ ನೀವು ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಯೂಟರ್ನ್ ಆಗಬೇಡಿ. ಯಾಕೆಂದರೆ ತೀರ್ಮಾನ ಬಹಳ ಪಕ್ಕಾ ಇದೆ, ಪ್ರಾಕ್ಟಿಕಲ್ ಆಗಿದೆ, ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಮಕ್ಕಳ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ಬಹಳ ಪ್ರಾಕ್ಟಿಕಲ್ ಆಗಿರುತ್ತೆ. ಜೊತೆಗೆ ಮಕ್ಕಳಿಂದ ನಿಮಗೆ ಈ ದಿನ ಸ್ವಲ್ಪ ಸಂತೋಷದ, ಸಮಾಧಾನದ ಸುದ್ದಿ ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ನಿಮ್ಮ ನಿರ್ಧಾರವನ್ನು ಬೇರೆಯವರಿಗೆ ತಿಳಿಸುವಂತಹ ಸಂದರ್ಭದಲ್ಲಿ ಆತುರ ಬೇಡ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ನಿಮ್ಮ ಅಭಿಪ್ರಾಯಗಳನ್ನು ಮನಮುಟ್ಟುವಂತೆ ಹೇಳುವಂಥ ಒಂದು ಪ್ರಯತ್ನ ಇರಲಿ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ. ಆದರೆ ಆ ಮಾತಿನಲ್ಲಿ ಮಾಧುರ್ಯವನ್ನು ಸ್ವಲ್ಪ ರೂಢಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ನಿಮ್ಮ ಮಾತಿನಲ್ಲಾಗಲಿ, ನಿಮ್ಮ ನಡತೆಯಲ್ಲಾಗಲಿ ಒಂದು ರೀತಿಯಲ್ಲಿ ಆದರ್ಶವನ್ನು ಪರಿಪಾಲನೆ ಮಾಡುವಂಥದ್ದು ಉತ್ತಮ. ಏಕೆಂದರೆ 4 ಜನ ಈ ದಿನ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವರಿಗೆ ಸೂಕ್ತವಾದಂಥ ಒಂದು ಸಂದೇಶವನ್ನು ನೀವು ಕಳುಹಿಸಬೇಕಾಗತ್ತೆ. ಅದನ್ನು ನಿಮ್ಮ ಮಾತಿನ ಮೂಲಕ, ನಿಮ್ಮ ನಡತೆಯ ಮೂಲಕ, ನಿಮ್ಮ ಕಾರ್ಯವೈಖರಿಯ ಮೂಲಕ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ.
ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಸೂರ್ಯ ಮಂತ್ರಗಳನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಸಂಪೂರ್ಣವಾದಂತಹ ಫಲ ಇದೆ. ಏಕೆಂದರೆ ಆ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಂತಹ ಹಿತಶತ್ರುಗಳ ಕಾಟ ಈ ದಿನ ನಿಮಗೆ ಇರಲ್ಲ. ಅವರನ್ನು ಈ ದಿನ ದೂರ ಇಟ್ಟು ನಿಮ್ಮ ಕೆಲಸಗಳನ್ನು ನೀವು ಮುಂದುವರಿಸುವಂಥದ್ದಿದೆ. ಇದು ನಿಮ್ಮಲ್ಲಿರುವಂಥ ಒಂದು ಸೂಕ್ಷ್ಮತೆಯನ್ನು ತೋರಿಸುತ್ತೆ, ನಿಮ್ಮಲ್ಲಿರುವಂಥ ಒಂದು ಬುದ್ಧಿವಂತಿಕೆಯನ್ನು ಇದು ತೋರಿಸುತ್ತೆ. ಹಾಗೆ ಈ ವೃತ್ತಿ ವ್ಯವಹಾರಗಳಲ್ಲೂ ಕೂಡ ಈ ದಿನ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಇಲ್ಲದೇ ಇರಬಹುದು, ಆದರೂ ಕೂಡ ಸಮಾಧಾನ ಇರುತ್ತೆ, ಸಂತೃಪ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪರಿಸ್ಥಿತಿ, ನಿಮ್ಮ ಸನ್ನಿವೇಶ ನಿಮಗೆ ಫೇವರಬಲ್ ಆಗೇ ಇರುವಂಥದ್ದು. ನೀವೇನೇ ಮಾಡಿ, ಯಾವುದೇ ಪ್ರಯಾಣ ಮಾಡಿ, ಯಾರ ಜೊತೆಯಲ್ಲೇ ವ್ಯವಹಾರ ಮಾಡಿ, ಅಲ್ಲಿ ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಇನ್ನು ಈ ಸ್ಥಿರಾಸ್ತಿಯ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ಲಾಭದಾಯಕವಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿರುತ್ತೆ. ಹಾಗೆ ಈ ದಿನ ನಿಮ್ಮ ನಿರುದ್ಯೋಗದ ಪ್ರಯತ್ನಗಳು ಕೂಡ ಲಾಭದಾಯಕವಾಗಿ ಪರಿಣಮಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದು ಇದೆ. ಇನ್ನು ನಿಮ್ಮ ಆಪ್ತ ಸ್ನೇಹಿತರಿಂದ ನಿಮಗೆ ಬೇಕಾದಂತಹ ಕೆಲವೊಂದು ಮಹತ್ವದ ಮಾಹಿತಿಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನೀವು ಬೇರೆಯವ್ರಿಗೂ ಕೂಡ ಸಹಾಯ ಮಾಡುವಂಥದ್ದಿದೆ. ಹಾಗೆ ನಿಮಗೆ ಬೇಕಾದಂತಹ ಸಹಾಯಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ನಿಮ್ಮಲ್ಲಿರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ದಾಷ್ಟಿಕ ಚೆನ್ನಾಗಿದೆ, ಆತ್ಮವಿಶ್ವಾಸ ಬಹಳ ಅದ್ಭುತವಾಗಿದೆ. ಹಾಗೆ ಈ ದಿನ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಯುವಂಥ ಒಂದು ಮನಸ್ಥಿತಿ ಇದೆ. ಏಕೆಂದರೆ ಈ ಜೀವನ ಅಂದರೆ ಏನು, ಜೀವನದ ಗುರಿ ಏನು, ಅದರಲ್ಲಿ ಹೇಗಿರಬೇಕು ಎಲ್ಲವನ್ನೂ ಕೂಡ ಪ್ರಾಕ್ಟಿಕಲ್ಲಾಗಿ ಈಗಾಗಲೇ ಅನುಭವಿಸ್ಬಿಟ್ಟಿದ್ದೀರಿ. ಆದ್ದರಿಂದಲೇ ಹೊಂದಾಣಿಕೆಯ ಮೂಲಕ ಹೋದರೆ ಮಾತ್ರ ಮನಸ್ಸಿಗೆ ಶಾಂತಿ, ಸಮಾಧಾನ, ಈ ಒಂದು ಅಂಶ ನಿಮಗೆ ಈಗಾಗಲೇ ಗೊತ್ತಾಗಿರುವಂಥದ್ದು, ಈಗಾಗಲೇ ಜ್ಞಾನೋದಯ ಆಗಿಬಿಟ್ಟಿದೆ. ಈ ಒಂದು ನಿಟ್ಟಿನಲ್ಲಿ ಅದನ್ನು ಈ ದಿನ ನೀವು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಈ ದಿನ ನಿಮಗೆ ಒಳ್ಳೆಯ ದಿನ, ಅದರಲ್ಲೂ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಯೋಗಗಳು ಕೂಡಿ ಬರುವಂತಹ ದಿನ. ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶ್ರೀ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾದೇವಿಯ ದರ್ಶನ ಮಾಡ್ಕೊಳ್ಳಿ, ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಇಲ್ಲಿ 5ನೇ ಮನೆಯಲ್ಲಿ ಚಂದ್ರ ಅಂತ ಹೇಳಿದ್ರೆ ನಿಮಗೆ ಮಿಶ್ರ ಫಲಗಳಿರುತ್ತೆ. ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಒಂದು ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಈ ದಿನ ನಿಮಗೆ ಯಾವುದೇ ಗ್ರಹ ಸಪೋರ್ಟಿವ್ ಆಗಿ ಇರಲ್ಲ. ಆದರೆ ನಿಮ್ಮ ಕುಟುಂಬಸ್ಥರು ಮಾತ್ರ ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಸಪೋರ್ಟ್ಗೆ ನಿಲ್ತಾರೆ. ಹಾಗಾಗಿ ಯಾರು ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾರೋ ಅಂಥವರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೆಯುವಂಥ ಒಂದು ಪ್ರಯತ್ನ ಇರಲಿ. ಹಾಗೆ ಈ ದಿನ ನಿಗದಿತ ಸಮಯಕ್ಕೆ ಕೆಲವು ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ, ಅದನ್ನು ಮತ್ತೆ ಆರಂಭ ಮಾಡಬೇಕಾದಂಥ ಒಂದು ಸ್ಥಿತಿ ಬರಬಹುದು. ಆದರೆ ಈ ಒಂದು ಸಂಬಂಧದಲ್ಲಿ, ಈ ಒಂದು ಸಂದರ್ಭದಲ್ಲಿ ನೀವು ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಹಾಗೆ ಈ ದಿನ ನಿಮ್ಮ ಏಕಾಗ್ರತೆಗೆ ಭಂಗ ತರುವಂಥ ಒಂದು ಅಹಿತಕರ ಘಟನೆ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನೆಮ್ಮದಿಯಿಂದ ಇದ್ದೇನೆ ಅಂದುಕೊಳ್ಳೋ ಅಷ್ಟರಲ್ಲೇ ಒಂದು ಆಘಾತ ನಿಮಗೆ ಕಾದಿರುವಂಥದ್ದು ಇದೆ. ಈ ದಿನದಲ್ಲಿ ಒಂದು ಕೆಟ್ಟ ಸುದ್ದಿ ಬರಬಹುದು, ಆದರೆ ಅದನ್ನು ಬಹಳ ಸಮಭಾವದಿಂದ ನೀವು ಸ್ವೀಕಾರ ಮಾಡಬೇಕಾಗತ್ತೆ, ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಎಲ್ಲೋ ಒಂದು ಕಡೆ ಈ ಜಠರದ ಸಮಸ್ಯೆ ನಿಮ್ಮನ್ನು ಈ ದಿನ ಕಾಡಬಹುದು, ಜಾಗ್ರತೆ. ಹಾಗೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಸವಾಲುಗಳು ಇರುವಂಥದ್ದು, ಚಾಲೆಂಜಸ್ ಅನ್ನುವಂಥದ್ದು ಬರುತ್ತೆ. ಆದರೆ ಅದನ್ನು ಈ ದಿನ ಧೈರ್ಯವಾಗಿ ಎದುರಿಸುವಂಥ ಒಂದು ಪ್ರಯತ್ನ ಮಾಡಿ. ಧೈರ್ಯಂ ಸರ್ವತ್ರ ಸಾಧನಂ, ಅದೇ ನಿಮಗೆ ಅಸ್ತ್ರ. ಅದನ್ನು ಸದಾ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿ, ಧೈರ್ಯದಿಂದ ಮುಂದುವರಿತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಸಾಧ್ಯ ಆದರೆ ದರ್ಶನ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ
ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.